ರೇಣುಕಾಸ್ವಾಮಿಯ ಕೊಲೆಗೆ ಮೂಲ ಕಾರಣ ಸಿಕ್ಕಿದೆಯಾ? ಹಾಗಾದರೆ ಏನು ಮೂಲ ಕಾರಣ? ಎಲ್ಲರದು ಒಂದೇ ವಾದ. ಏನೋ ದರ್ಶನ್ ಬಾಯಿ ಬಿಟ್ಟರೆ ದರ್ಶನ್ ಅಂತಿರಲ್ರಿ. ರೇಣುಕಾಸ್ವಾಮಿ ಏನು ಬಹಳ ಅಪ್ಪತ್ತಾನ, ಭಾಳ ಒಳ್ಳೆ ಕೆಲಸ, ಗರಂದಾರಿ ಕೆಲಸ ಮಾಡಿಬಿಟ್ಟಿದ್ನ ಅವನು, ಈ ಥರ ಕೆಲಸ ಮಾಡಬಹುದಾ ಅವನು ಅಂತ ಸಹಜ, ಸಿಟ್ಟು ಬರೋ ಸಹಜ. ಇಲ್ಲಿ ಯಾರೂ ಕೂಡ ಇಲ್ಲೇನಾಗ್ತಿದೆ, ಆರೋಪಿಗಳ ವಿಚಾರದಲ್ಲಿ ಏನೇನು ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ ಯಾರೋ ರೇಣುಕಾಸ್ವಾಮಿ ಪರವಾಗಿ ವಹಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಒಂದು ವಿಚಾರ ಕ್ರಿಯೇಟ್ ಆಗಿಬಿಟ್ಟಿದೆ ಜನಗಳ ತಲೆಯಲ್ಲಿ. ನೋ, ಇಲ್ಲಿ ಯಾರೋ ತಪ್ಪು ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ ಅಂತ ಒಂದು ಆರೋಪ ಬಂದಾಗ ಆ ಆರೋಪವನ್ನು ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಅದರ ಅರ್ಥ ಸತ್ತೋದವನು ಬಹಳ ಗನಂದಾರಿ ಕೆಲಸ ಮಾಡಿಬಿಟ್ಟಿದ್ದ, ನಾಗರಿಕ ಸಮಾಜದಲ್ಲಿ ಅವನಂಥ ಅದ್ಭುತ ಕೆಲಸ ಯಾರೂ ಮಾಡಿರಲಿಲ್ಲ, ಕೆಲವು ಅವಾರ್ಡ್ಗಳಿಂದ ವಂಚಿತನಾಗ್ಬಿಟ್ಟಿದ್ದ ಅಂತ ಇಲ್ಲಿ ಯಾರೂ ಹೇಳ್ತಾ ಇಲ್ಲ. ಆದರೆ ಸಾವಿದೆಯಲ್ಲ, ಅವನನ್ನು ಸಾಯಿಸೋದಿದೆಯಲ್ಲ, ಯಾರಿಗೆ ಹಕ್ಕಿದೆ? ಈ ಭರತಖಂಡದಲ್ಲಿ ಒಬ್ಬ ಮನುಷ್ಯನನ್ನು ಸಾಯಿಸೋದಕ್ಕೆ ಯಾರಿಗಪ್ಪ ಹಕ್ಕಿದೆ? ಸಾಯಿಸ್ಬೋದು ಯಾರನ್ನಾದರೂ ಆರಾಮಾಗಿ? ಇಲ್ಲ ಅಲ್ವಾ? ಅದು ತಪ್ಪು ಅಂತ ಮಾತ್ರ ನಾವು ಹೇಳ್ತಿದ್ದೀವಿ ವಿನಃ ಬೇರೆ ಉದ್ದೇಶ ಇಲ್ಲ. ಪವಿತ್ರ ಆಗಿ ಇವನು ಫೆಬ್ರವರಿಯಿಂದನೂ ಕೂಡ ಅಶ್ಲೀಲವಾಗಿ ಮೆಸೇಜ್ ಕಳಿಸ್ತಾ ಇದ್ದಂತೆ. ಯಾರೋ ಈ ರೇಣುಕಾಸ್ವಾಮಿ ಸುಮಾರು 200 ಮೆಸೇಜ್ ಕಳಿಸಿದ್ದಾನಂತೆ. 200 ಮೆಸೇಜ್ ಕಳಿಸಿರೋ ಬಗ್ಗೆ ಮಾಹಿತಿ ಇದೆ. ಇದನ್ನೇ ಆರೋಪಿ ನಂಬರ್ 2 ಅಥವಾ ನಟ ದರ್ಶನ್ ಓದಿ ಹೊಡೆದಿದ್ದು ಅಂತ. ಪವನ್ ಓದೋದು, ಅದನ್ನೇ ಇನ್ನೊಂದು ಸಲ ಓದೋದು ದರ್ಶನ್ನು, ಅದನ್ನು ಕೇಳಿಸ್ಕೊಂಡು ಜೋರಾಗಿ ಓದಿ ಹೊಡೆಯೋದು ಅಂತ. ಇದೇ ಕಾರಣಕ್ಕೆ ಡಿ ಗ್ಯಾಂಗ್ ಅಟ್ಟಹಾಸ ಮೆರೆದಿರುವಂಥ ಶಂಕೆ ಇದೆ. ಇದು 200 ಮೆಸೇಜ್ಗಳ ಟಾರ್ಚರ್ ಅಂತ. ಪೊಲೀಸರ ಮುಂದೆ ಆರೋಪಿ ಪವಿತ್ರ A1 ಇದೇ ವಿಚಾರಕ್ಕೆ ತಪ್ಪೊಪ್ಪಿಕೊಂಡಿದ್ದಾಳ ಗೊತ್ತಿಲ್ಲ. ಇನ್ನು ಖಾಕಿಗೆ A1 ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನಪ್ಪ, ರೇಣುಕಾಸ್ವಾಮಿ ನನಗೆ ನಿರಂತರವಾಗಿ ಮೆಸೇಜ್ ಕಳಿಸ್ತಾ ಇದ್ದ ಸ್ವಾಮಿ, ಎಲ್ಲ 200 ಮೆಸೇಜ್ಗಳು ಕೂಡ ಅಶ್ಲೀಲವಾಗಿದ್ದವು, ವಲ್ಗರ್ ಇತ್ತು, ಅಸಹ್ಯವಾಗಿತ್ತು, ಈತನ ಕಾಟ ಅತಿಯಾಯಿತು ಅಂತ ನಾನು ಪವನ್ಗೆ ಹೇಳಿದ್ದೆ. ತುಂಬ ನನಗೆ ಟಾರ್ಚರ್ ಮಾಡ್ತಾ ಇದ್ದಾನೆ. ಆದರೆ ನಾನು ಇವನು ಟಾರ್ಚರ್ ಮಾಡ್ತಾ ಇದ್ದೇನೆ ಅಂತ ಅವ್ನಿಗೆ ಹೇಳಿದ ಮಾತ್ರಕ್ಕೆ ಅವನು ಕೊಲೆ ಮಾಡಿಬಿಡ್ತಾರೆ ಇವರು ಅಂತ ನಾನು ಅಂದ್ಕೊಂಡಿರಲಿಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಪವಿತ್ರ ಗೌಡ ಕೊಟ್ಟಿದ್ದಾರೆ ಅಂತ ಮಾಹಿತಿ.